ಸ್ನೇಹಿತರೆ, ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಎರಡು ಸ್ಟೋರೀಸ್ ಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ಹೈಡ್ರೋಜನ್ ಶಕ್ತಿ ಅಂತ ಏನ್ ಕರಿತೀವಿ, ಇದು ಫ್ಯೂಚರ್ ಪವರ್ ಆಗುತ್ತಾ, ಭಾರತಕ್ಕೆ ಇದ್ರ ಮೇಲಿರುವಂತ ಪ್ಲಾನ್ ಆದ್ರೂ ಏನು? ಇದಾದ್ಮೇಲೆ ಅದಾನಿ ಮತ್ತೆ ರಿಲಯನ್ಸ್ ಪೆಟ್ರೋಕೆಮಿಕಲ್ಸ್ ಗಾಗಿ ಹೊಡೆದಾಡ್ತಿದ್ದಾರೆ. ಏನಿದು ವಿಷಯ? ಪೆಟ್ರೋಕೆಮಿಕಲ್ಸ್ ನಲ್ಲಿ ಯಾರು ದೊಡ್ಡವರು, ಅದಾನಿನ ರಿಲಯನ್ಸ್? ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ಸ್ವಾಗತ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನ ಸೂಕ್ಷ್ಮವಾಗಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಬುಧವಾರ ಜಾನ್ 8. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸ್ನೇಹಿತರೆ, ನಾವಿವತ್ತು ಹೈಡ್ರೋಜನ್ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದು ಫ್ಯೂಯಲ್ ಬಗ್ಗೆ ಮಾತಾಡೋಣ, ಆಯ್ತಾ? ಯಾವ ಒಂದು ಇಂಧನವನ್ನ ನಾವು ಸುಟ್ಟಾದ್ಮೇಲೆ ಅದೊಂದು ಕೆಟ್ಟ ಗ್ಯಾಸಸ್ ನ ಬಿಡುಗಡೆ ಮಾಡದೆ ಡ್ರಿಂಕಿಂಗ್ ವಾಟರ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದನ್ನೇ ನಾವು ಹೈಡ್ರೋಜನ್ ಎನರ್ಜಿ ಅಂತ ಕರಿತೀವಿ. ಈಗ ಎಲ್ಲರೂ ಕೂಡ ಫಾಸಿಲ್ ಫ್ಯೂಯಲ್ಸ್ ನ ಬಿಟ್ಟು ಬೇರೆ ಕಡೆಗೆ ಹೋಗೋದಕ್ಕೆ ಮಾತಾಡ್ತಿರೋದ್ರಿಂದ ಹೈಡ್ರೋಜನ್ ಕೂಡ ಟಾಕ್ ನ ಒಂದು ಮುಖ್ಯ ವಿಷಯ ಆಗಿದೆ ಅಂತಾನೆ ಹೇಳ್ಬೋದು. ಅದಾನಿ ಮತ್ತೆ ಅಂಬಾನಿ ಈ ಸೆಕ್ಟರ್ ನಲ್ಲಿ ತುಂಬಾ ಆಸಕ್ತಿನ ತೋರಿಸ್ತಿದ್ದಾರೆ. ಅದರಲ್ಲೂ ಗ್ರೀನ್ ಹೈಡ್ರೋಜನ್ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಗ್ರೀನ್ ಹೈಡ್ರೋಜನ್ ನ ರಿನ್ಯೂವಬಲ್ ಎನರ್ಜಿ ಅಂದ್ರೆ ವಿಂಡ್, ಗಾಳಿ ಅಥವಾ ಸೋಲಾರ್ ಅಲ್ಲಿ ಯೂಸ್ ಮಾಡಿ ನೀರನ್ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡ್ತಾರೆ. ಬೇಸಿಕಲಿ ಇದನ್ನ ಎಲೆಕ್ಟ್ರೋಲಿಸಿಸ್ ಅನ್ನೋ ಪ್ರಾಸೆಸ್ ಇಂದ ಸ್ಪ್ಲಿಟ್ ಮಾಡ್ತಾರೆ, ಗೊತ್ತಾ? ಎಸ್ಪೆಷಲಿ ನಾವು ಹೈಡ್ರೋಜನ್ ಎನರ್ಜಿ, ಇದನ್ನ ಕನ್ನಡದಲ್ಲಿ ಜಲಜನಕ ಶಕ್ತಿ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾವು ಆರಂಭಿಕ ಹಂತದಿಂದ ಮಾತಾಡಬೇಕು ಅಂತಂದ್ರೆ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಯಾಕಿದು ಇಷ್ಟು ಇಂಪಾರ್ಟೆಂಟ್, ಇದು ಹೇಗೆ ವರ್ಕ್ ಮಾಡುತ್ತೆ, ಏನ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುತ್ತೆ, ಹಾಗೇನೆ ಇದನ್ನ ದೊಡ್ಡ ಮಟ್ಟದಲ್ಲಿ ನೋಡ್ಬೇಕು ಅಂತಂದ್ರೆ ಪಾಸಿಬಲ್ ಇದೆಯಾ, ಮತ್ತೆ ಇದರ ಫ್ಯೂಚರ್ ಹೇಗಿರ್ಬೋದು ಅಂತ ನೋಡ್ಕೊಂಡು ಬರೋಣ. ನಾವೇನ್ ಎಕ್ಸ್ಪರ್ಟ್ಸ್ ಅಲ್ಲ ರೀ, ಆದ್ರೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ತುಂಬಾ ಈಸಿಯಾಗಿ ಅರ್ಥ ಆಗೋ ತರ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಹೈಡ್ರೋಜನ್ ಎನರ್ಜಿ ಅಂದ್ರೆ ಏನಾದ್ರೂ ಏನು ನೋಡಿ. ಸಿಂಪಲ್ ಆಗಿ ಹೇಳೋದಾದ್ರೆ ಹೈಡ್ರೋಜನ್ ಗ್ಯಾಸ್ H2 ಅಂತ ಏನ್ ಹೇಳ್ತೀವಿ, ಈ ಒಂದು ಫ್ಯೂಯಲ್ ನ ಸೋರ್ಸಸ್ ಆಗಿ ಯೂಸ್ ಮಾಡ್ತೀವಿ. ಅಂದ್ರೆ ನಿಮ್ಗೆ ಸ್ಕೂಲ್ ಅಲ್ಲಿ ನೆನಪಿರ್ಬೋದು ಅಲ್ವಾ, ಹೈಡ್ರೋಜನ್ ಯೂನಿವರ್ಸ್ ನಲ್ಲಿ ತುಂಬಾ ಜಾಸ್ತಿ ಇರೋ ಎಲಿಮೆಂಟ್ ಅಂತ ಹೇಳ್ತಿದ್ರು. ಆದ್ರೆ ಕೋಲ್, ತೈಲ ಅಥವಾ ನ್ಯಾಚುರಲ್ ಗ್ಯಾಸಸ್ ತರ ನಾವು ನೋಡ್ತಿದೀವಿ ಅಂತಂದ್ರೆ ಭೂಮಿನಲ್ಲಿ ಹೈಡ್ರೋಜನ್ ನ ತಗೊಳ್ಳೋದು ತುಂಬಾನೇ ಕಷ್ಟ. ಅದಕ್ಕೆ ಅದನ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋ ತರ ಹೈಡ್ರೋಜನ್ ನ ಮಾಡೋದಕ್ಕೂ ಸಹ ಒಂದು ಪ್ರೈಮರಿ ಎನರ್ಜಿ ಸೋರ್ಸಸ್ ಬೇಕು, ಗೊತ್ತಾ? ಯಾವ ತರಹದ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದರ ಕಲರ್ ಇರುತ್ತೆ. ಯಾಕೆ ಅಂತಂದ್ರೆ ಹೈಡ್ರೋಜನ್ ಬೇರೆ ಬೇರೆ ಶೇಡ್ಸ್ ನಲ್ಲಿ ಬರುತ್ತೆ. ಬ್ಲ್ಯಾಕ್ ಆಗಿರ್ಬೋದು, ಬ್ರೌನ್, ಗ್ರೀನ್, ಪಿಂಕ್, ಪರ್ಪಲ್, ಗ್ರೇ, ಬ್ಲೂ ಅಂತ ತುಂಬಾ ಕಲರ್ಸ್ ಅಲ್ಲಿ ಇರುತ್ತೆ. ಇನ್ನು ಗ್ರೀನ್ ಹೈಡ್ರೋಜನ್ ಕ್ಲೀನ್ ಎನರ್ಜಿ ಮತ್ತೆ ವಾಟರ್ ನ ಯೂಸ್ ಮಾಡೋದ್ರಿಂದ ಇದು ಕ್ಲೀನ್ ಆಪ್ಷನ್ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದು ಹಾರ್ಮ್ಫುಲ್ ಎಮಿಷನ್ಸ್ ನ ಖಂಡಿತವಾಗ್ಲೂ ಬಿಡೋದಿಲ್ಲ. ಈಗ ಬೇಸಿಕ್ಸ್ ಆದ್ಮೇಲೆ ನಿಮ್ಗೆಲ್ರಿಗೂ ಕೂಡ ಅನಿಸ್ಬೋದು, ನಮ್ಗೆ ಯಾಕಪ್ಪ ಈ ಹೈಡ್ರೋಜನ್ ಗ್ರೀನ್ ಟ್ರಾನ್ಸಿಷನ್ ಬೇಕು, ಹಸಿರು ಪರಿವರ್ತನೆ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಕ್ಲೈಮೇಟ್ ಚೇಂಜ್ ಇಂದ ಫಾಸಿಲ್ ಫ್ಯೂಯಲ್ಸ್ ನ ಬಿಡಬೇಕು ಅಲ್ವಾ? ಯಾಕೆ ಅಂತಂದ್ರೆ ಅದು ಗ್ಲೋಬಲ್ ಎನರ್ಜಿಯ ಒಂದು 80% ಇದೆ. ಅದಕ್ಕೋಸ್ಕರ ನೋಡೋಕ್ ಹೋದ್ರೆ ರಿನ್ಯೂವಬಲ್ ಅಥವಾ ಲೋ ಕಾರ್ಬನ್ ಎಲೆಕ್ಟ್ರಿಸಿಟಿಗೆ ಸ್ವಿಚ್ ಮಾಡೋದು ತುಂಬಾನೇ ಈಸಿ. ಇನ್ನು ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ರಿನ್ಯೂವಬಲ್ ಪವರ್ ಯೂಸ್ ಮಾಡಿ ಆಮೇಲೆ ಅದನ್ನ ಬರ್ನ್ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಎಲೆಕ್ಟ್ರಿಸಿಟಿ ಕಾರ್ಸ್ ಅಥವಾ ಹೀಟ್ ಪಂಪ್ಸ್ ನ ಯೂಸ್ ಮಾಡೋದು ಸಿಂಪಲ್ ಅಂತ ಅನ್ಸುತ್ತೆ. ಇನ್ನು ಹೆಚ್ಚಿನ ಮಟ್ಟಿಗೆ ನಾವು ನೋಡ್ತಿದೀವಿ ಅಂತಂದ್ರೆ ಇದು ಕಂಪ್ಲೀಟ್ಲಿ ನಿಜ ಅಂತಾನೆ ಹೇಳ್ಬೋದು. ಆದ್ರೆ ಎಸ್ಟಿಮೇಟ್ಸ್ ಪ್ರಕಾರ ಹೈಡ್ರೋಜನ್ ತುಂಬಾ ಇನ್ಎಫಿಷಿಯಂಟ್. ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ EVs ಅಂತ ನಾ ಎಕ್ಸಾಂಪಲ್ ತಗೊಂಡ್ವಿ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ನಲ್ಲಿ 5% ಎನರ್ಜಿ ಲಾಸ್ ಮತ್ತೆ ಚಾರ್ಜಿಂಗ್ ಮಾಡೋ ಟೈಮ್ ಮತ್ತೆ ಡಿಸ್ಚಾರ್ಜಿಂಗ್ ಮಾಡೋ ಟೈಮ್ ನಲ್ಲಿ 10% ಲಾಸ್ ಆದ್ರೂ ಕೂಡ EV 80% ಎಫಿಷಿಯಂಟ್ ಆಗಿ ಇರುತ್ತೆ. ಇನ್ನು ಹೈಡ್ರೋಜನ್ ವೆಹಿಕಲ್ಸ್ ನಲ್ಲಿ ನಾವು ನೋಡಿದಾಗ 30% ಇಂದ 40% ವರೆಗೂ ಈ ರಿನ್ಯೂವಬಲ್ ಎಲೆಕ್ಟ್ರಿಸಿಟಿ ಹೈಡ್ರೋಜನ್ ಮಾಡೋ ಅಂತ ಟೈಮ್ ನಲ್ಲಿ ಲಾಸ್ ಆಗುತ್ತೆ. ಆಮೇಲೆ ಈ ಫ್ಯೂಯಲ್ ಸೆಲ್ ನಲ್ಲಿ ನಾವ್ ಏನ್ ಮಾಡ್ತೀವಿ, ಯೂಸ್ ಮಾಡಿದ್ರೂ ಸಹ ಇನ್ನು 40% ಲಾಸ್ ಆಗತ್ತೆ, ಗೊತ್ತಾ? ಬೇಸಿಕಲಿ ಎಲೆಕ್ಟ್ರೋಲಿಸಿಸ್ ಇಂದ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಜಾಸ್ತಿ ಎನರ್ಜಿ ಬೇಕಾಗತ್ತೆ. ಇನ್ನು ಹೈಡ್ರೋಜನ್ ನ ಯೂಸ್ಫುಲ್ ಎನರ್ಜಿಗೆ ಕನ್ವರ್ಟ್ ಮಾಡಿದಾಗ ಬರೋ ಶಕ್ತಿನೇ ಜಾಸ್ತಿ, ಗೊತ್ತಾ? ಇದು ಇಷ್ಟು ಇನ್ಎಫಿಷಿಯಂಟ್ ಇದ್ರೆ ನಾವ್ ಯಾಕೆ ಹೈಡ್ರೋಜನ್ ಬಗ್ಗೆ ಮಾತಾಡ್ತಿದೀವಿ? ಯಾಕೆ ಅಂತಂದ್ರೆ ಹೈಡ್ರೋಜನ್ ಇಂಡಸ್ಟ್ರೀಸ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ಸ್ ಏರಿಯಾಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಎಲೆಕ್ಟ್ರಿಫಿಕೇಶನ್ ಪ್ರಾಕ್ಟಿಕಲ್ ಆಗಿ ಇರಲಿಲ್ಲ ಅಥವಾ ಅಫೋರ್ಡಬಲ್ ಇರಲಿಲ್ಲ ಅಂತಾನೆ ಹೇಳ್ಬೋದು. ಅಥವಾ ಕರೆಂಟ್ ಟೆಕ್ನಾಲಜಿಯಲ್ಲಿ ನೋಡ್ತಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಪಾಸಿಬಲ್ ಇರಲಿಲ್ಲ. ಇದನ್ನ ಹಾರ್ಡ್ ಟು ಎಲೆಕ್ಟ್ರಿಫೈ
HTI ಅಥವಾ ಹಾರ್ಡ್ ಟು ಅಬೇಟ್ ಸೆಕ್ಟರ್ಗಳಂತ ಹೇಳ್ತೀವಿ. ಅಂದ್ರೆ ಹೈ ಟೆಂಪರೇಚರ್ ಇಂಡಸ್ಟ್ರಿಯಲ್ ಪ್ರಾಸೆಸ್ ನಾವು ನೋಡಿದ್ವಿ ಅಂತಂದ್ರೆ ಸ್ಟೀಲ್ ಮೇಕಿಂಗ್ ಅಥವಾ ಸಿಮೆಂಟ್ ಪ್ರೊಡಕ್ಷನ್, ಇಲ್ಲಿ ಕೋಲ್ ಅನ್ನ ಯೂಸ್ ಮಾಡಲಾಗತ್ತೆ. ಇನ್ನು ವಿದ್ಯುತ್ ಕುಲುಮೆಗಳನ್ನ ನಾವು ನೋಡಿದ್ವಿ ಅಂತಂದ್ರೆ ಅಲ್ಲಿ ಅದು ಅಷ್ಟು ಚೆನ್ನಾಗಿ ವರ್ಕ್ ಕೂಡ ಆಗೋದಿಲ್ಲ. ಇನ್ನು ಹೆವಿ ಡ್ಯೂಟಿ ಮತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ದೊಡ್ಡ ಬ್ಯಾಟರಿ ಪ್ಯಾಕ್ಸ್, ಎಕನಾಮಿಕಲ್ ಅಂತ ಏನ್ ಹೇಳ್ತೀವಿ, ಅಥವಾ ಪ್ರಾಕ್ಟಿಕಲ್ ಅಲ್ಲದೆ ಇದ್ರೂ ಕೂಡ ಲೋ ಎನರ್ಜಿ ಡೆನ್ಸಿಟಿಯಿಂದ ಇರೋದ್ರಿಂದ ಇದನ್ನ ಯೂಸ್ ಮಾಡಲಾಗತ್ತೆ. ಇನ್ನು ಈ ಸೆಕ್ಟರ್ಸ್ ನಲ್ಲಿ ಜಾಸ್ತಿ CO2 ಎಮಿಷನ್ಸ್ ಅನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಗ್ರೀನ್ ಹೈಡ್ರೋಜನ್ ಮ್ಯಾಜಿಕ್ ತರ ಇಲ್ಲದೇ ಇದ್ರೂ ಕೂಡ ಫಿಕ್ಸ್ ಮಾಡೋಕೆ ಇನ್ ಕೇಸ್ ಆಗಿಲ್ಲ ಅಂದ್ರೆ ಈ ಕ್ಲೀನರ್ ಎನರ್ಜಿಗೆ ಶಿಫ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಇದನ್ನೆಲ್ಲ ನೋಡ್ತಿರುವಂತ ಜಗತ್ತು ಏನ್ ಮಾಡ್ತಿದೆ ನೋಡಿ. ವರ್ಲ್ಡ್ ಎನರ್ಜಿ ಔಟ್ಲುಕ್ 2024 ಪ್ರಕಾರ ಈ ವರ್ಲ್ಡ್ 2023 ನಲ್ಲಿ ಸುಮಾರು 97 ಮಿಲಿಯನ್ ಟನ್ಸ್ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡ್ತಿದ್ರು. ಕಾಂಟೆಕ್ಸ್ಟ್ ಗೆ ಹೇಳೋದಾದ್ರೆ ಈ ಫೈನಾನ್ಷಿಯಲ್ ಟೈಮ್ಸ್ ಪ್ರಕಾರ 2050 ನಲ್ಲಿ ನಮಗೆ 500 ಮಿಲಿಯನ್ ಟನ್ಸ್ ಬೇಕಾಗತ್ತೆ ಗೊತ್ತಾ. ವರ್ಲ್ಡ್ಸ್ ಎನರ್ಜಿ ಮಿಕ್ಸ್ ನಲ್ಲಿ 10% ಮಾಡೋಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಆದ್ರೆ ಈ ಹೈಡ್ರೋಜನ್ ಜಾಸ್ತಿ ಹಳೆಯ ಫಾಸಿಲ್ ಫ್ಯೂಲ್ಸ್ ನ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. 63% ನ್ಯಾಚುರಲ್ ಗ್ಯಾಸ್ ಇಂದ ಮತ್ತೆ 20% ಕೋಲ್ ಇಂದ ಮಾಡ್ತಾರೆ. ಇನ್ನು 2023 ಅಲ್ಲಿ 1 ಮಿಲಿಯನ್ ಟನ್ಸ್ ಗಿಂತ ಈ ಕಮ್ಮಿ ಹೈಡ್ರೋಜನ್ ಲೋ ಎಮಿಷನ್ಸ್ ಇಂದ ಪ್ರೊಡ್ಯೂಸ್ ಆಗಿರೋದು. ಅದರಲ್ಲೂ ಫಾಸಿಲ್ ಫ್ಯೂಲ್ಸ್ ಕಾರ್ಬನ್ ಕ್ಯಾಪ್ಚರ್ ಟೆಕ್ನಾಲಜಿನ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇನ್ನು ಕಾರ್ಬನ್ ಕ್ಯಾಪ್ಚರ್ ಟೆಕ್ ಅಂತ ಹೇಳಿದ್ರೆ ಈ ಪವರ್ ಪ್ಲಾಂಟ್ಸ್ ಇಂದ ಬರೋ ಕಾರ್ಬನ್ ಡೈಆಕ್ಸೈಡ್ ಅಂತ ಅರ್ಥ. ಅಂದ್ರೆ ಅಟ್ಮಾಸ್ಫಿಯರ್ ಗೆ ಹೋಗಕ್ಕಿಂತ ಮುಂಚೆ ಕ್ಯಾಪ್ಚರ್ ಮಾಡೋದು ಅಂತ ಅರ್ಥ. ಇನ್ನು ಕ್ಯಾಪ್ಚರ್ ಅಂತ ಹೇಳಿದ್ಮೇಲೆ ಅದನ್ನ ಬೇಸಿಕಲಿ ಅಂಡರ್ ಗ್ರೌಂಡ್ ನಲ್ಲಿ ಸ್ಟೋರ್ ಮಾಡ್ತಾರೆ ಅಥವಾ ಇನ್ನೇನೋ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದರಿಂದ ಅದನ್ನ ಗ್ಲೋಬಲ್ ವಾರ್ಮಿಂಗ್ ಗೆ ಕಾರಣ ಆಗುತ್ತೆ ಅಂತ ನಾವು ಖಂಡಿತವಾಗ್ಲೂ ಕೂಡ ಹೇಳೋದಕ್ಕಾಗಲ್ಲ. ಫೈನಲಿ ಎಲೆಕ್ಟ್ರೋಲಿಸಿಸ್ ಇಂದ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋದು 100,000 ಟನ್ಸ್ ಗಿಂತ ಕಮ್ಮಿ ಇದೆ. ಅದು ಕೂಡ ಚೈನಾದಲ್ಲಿ ಜಾಸ್ತಿ ಇದೆ ಗೊತ್ತಾ. ಇನ್ನು ಐಡಿಯಲ್ ಗ್ರೀನ್ ಹೈಡ್ರೋಜನ್ ಫ್ಯೂಚರ್ ಆದ್ರೂ ಯಾವ ರೀತಿ ಇದೆ? ರಿನ್ಯೂವಬಲ್ ಪವರ್ ನ ಯೂಸ್ ನೀರಿಂದ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡೋದು, ಅದು ಕೂಡ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ನಡೀತಿಲ್ಲ. ಜಾಸ್ತಿ ಹೈಡ್ರೋಜನ್ ನ ಹಳೆ ತರನೇ ಫಾಸಿಲ್ ಫ್ಯೂಯಲ್ಸ್ ಇಂದ ಯೂಸ್ ಮಾಡ್ತಿದೀವಿ ಅಂತಂದ್ರೆ ಪ್ರೊಡ್ಯೂಸ್ ಸಹ ಮಾಡಬಹುದು. ಇನ್ನು ನಮ್ಮ ದೇಶ ಭಾರತ ಇದ್ರ ಬಗ್ಗೆ ಏನ್ ಮಾಡ್ತಿದೆ ಅಂತ ನೋಡೋಣ. ಜನವರಿ 2023ರಲ್ಲಿ ನಮ್ಮ ಭಾರತ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ನ ಅಪ್ರೂವ್ ಮಾಡಿತ್ತು. 2030ರ ಒಳಗೆ ಏನಿಲ್ಲ ಅಂದ್ರೂ ಕೂಡ 5 MT ಅಂದ್ರೆ ಮೆಟ್ರಿಕ್ ಟನ್ ಅಂತ ಹೇಳ್ತೀವಿ ಈ ರಿನ್ಯೂವಬಲ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಬೇಕು. ಮತ್ತೆ ಎಲೆಕ್ಟ್ರೋಲಿಸರ್ಸ್ ಇಂದ ಈ ಒಂದು ಲೀಡ್ ತಯಾರಕರು ಯಾರೆಲ್ಲ ಇದ್ದಾರೆ ಅವ್ರನ್ನ ತಲುಪಬೇಕು ಅನ್ನೋದು ಒಂದು ಫೋಕಸ್ ಆಗಿ ಇಟ್ಕೊಂಡಿದೆ. ಇನ್ನು ಎಲ್ಲಾ ಭಾರತೀಯ ಕಂಪನಿಗಳು ಈ ಒಂದು ಗ್ರೀನ್ ಹೈಡ್ರೋಜನ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಇಂಡಿಯನ್ ಕಂಪನೀಸ್ ಕೂಡ ಏನ್ ಹಿಂದೆ ಉಳಿದಿಲ್ಲ. ಅದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ, ನಾನು ನಿಮ್ಗೆ ಹೇಳ್ತೀನಿ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ 2035ರ ಒಳಗೆ ನೆಟ್ ಕಾರ್ಬನ್ ಝೀರೋ ಫರ್ಮ್ ಅಂತ ಏನ್ ಹೇಳ್ತೀವಿ ಇದನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದೆ. ಮತ್ತೆ ರಿನ್ಯೂವಬಲ್ ಎನರ್ಜಿನ ನಾವು ನೋಡಿದ್ವಿ ಅಂತಂದ್ರೆ 750 ಬಿಲಿಯನ್ ರುಪೀಸ್ ನ ಇನ್ವೆಸ್ಟ್ ಮಾಡ್ತಿದೆ ಗೊತ್ತಾ. ಗ್ರೀನ್ ಹೈಡ್ರೋಜನ್ ಇದರಲ್ಲಿ ಒಂದು ಮುಖ್ಯ ಭಾಗ ಅಂತಾನೆ ಹೇಳ್ಬೋದು. ಇನ್ನು ಇಂಡಿಯನ್ ಆಯಿಲ್ ನ ನಾವು ನೋಡಿದ್ವಿ ಅಂತಂದ್ರೆ ಮಥುರಾ ರಿಫೈನರಿಯಲ್ಲಿ ಭಾರತದ ಫಸ್ಟ್ ಗ್ರೀನ್ ಹೈಡ್ರೋಜನ್ ಯೂನಿಟ್ ಸೆಟಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದೆ. ಅದನ್ನ ಕ್ರೂಡ್ ಆಯಿಲ್ ಪ್ರಾಸೆಸ್ ಮಾಡೋದಕ್ಕೆ ಅಂತಾನೆ ತುಂಬಾ ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಗ್ರೀನ್ ಹೈಡ್ರೋಜನ್ ಜೊತೆ ಎಲ್ಲನೂ ಕೂಡ ಸರಿಯಾಗಿಲ್ಲ. ತುಂಬಾ ಕ್ರಿಟಿಕ್ಸ್ ಪಬ್ಲಿಕ್ ಆಗಿ ಕನ್ಸರ್ನ್ಸ್ ನ ತೋರಿಸ್ತಿದ್ದಾರೆ. ಹೈ ಪ್ರೊಡಕ್ಷನ್ ಕಾಸ್ಟ್ ಅಂಡ್ ಎನರ್ಜಿ ನೀಡ್ಸ್, ಹೆಚ್ಚಿನ ಉತ್ಪಾದನಾ ವೆಚ್ಚ ಮತ್ತೆ ಶಕ್ತಿಯ ಅಗತ್ಯತೆ ಅಂತ ನಾವು ಹೇಳ್ತೀವಿ. ಈಗ ಎಲೆಕ್ಟ್ರೋಲಿಸಿಸ್ ಇಂದ ಈ ಒಂದು ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಜಾಸ್ತಿ ರಿನ್ಯೂವಬಲ್ ಎಲೆಕ್ಟ್ರಿಸಿಟಿ ಬೇಕಾಗತ್ತೆ. ಅದಕ್ಕೆ ಇದು ಫ್ಯೂಯಲ್ ಬೇಸ್ಡ್ ಹೈಡ್ರೋಜನ್ ಗಿಂತ ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಚಾಲೆಂಜಸ್, ಮೂಲ ಸೌಕರ್ಯ ಸವಾಲುಗಳಾದ್ರೂ ಏನೇನು? ಈಗ ಹೈಡ್ರೋಜನ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಿದೀವಿ, ಇಲ್ಲ ಸ್ಟೋರ್ ಮಾಡ್ತಿದೀವಿ, ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದ್ರೆ ಸ್ಪೆಷಲೈಸ್ಡ್ ಇನ್ಫ್ರಾಸ್ಟ್ರಕ್ಚರ್, ಪ್ರೆಷರೈಸ್ ಟ್ಯಾಂಕ್ಸ್ ಆಗಿರ್ಬೋದು, ಪೈಪ್ಲೈನ್ಸ್ಗಳು ಬೇಕೇ ಬೇಕು. ಅದು ಕೂಡ ಡೆವಲಪ್ ಆಗಿಲ್ಲ ಅಂತಂದ್ರೆ ಇದನ್ನ ಬಿಲ್ಡ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ, ಹಾಗೆ ಹೆವಿ ಕಾಸ್ಟ್ಲಿ ಕೂಡ ಆಗುತ್ತೆ. ಎಫಿಷಿಯನ್ಸಿ ಲಾಸಸ್, ಈಗ ಎಲೆಕ್ಟ್ರಿಸಿಟಿನ ಹೈಡ್ರೋಜನ್ಗೆ ಕನ್ವರ್ಟ್ ಮಾಡಬೇಕು ಅಂತ ಅನ್ಕೊಳ್ಳಿ, ಮತ್ತೆ ಫ್ಯೂಯಲ್ ಸೆಲ್ಸ್ ನಲ್ಲಿ ನಾವು ನೋಡಿದಾಗ ಯೂಸ್ ಮಾಡಿದ್ವಿ ಅಂತಂದ್ರೆ ಮತ್ತೆ ವಾಪಸ್ ಎಲೆಕ್ಟ್ರಿಸಿಟಿಗೆ ಕನ್ವರ್ಟ್ ಮಾಡೋದಕ್ಕೆ ತುಂಬಾ ಎನರ್ಜಿ ನಷ್ಟ ಆಗುತ್ತೆ ಗೊತ್ತಾ. ಇದರಿಂದ ಸಿಸ್ಟಮ್ ನ ಓವರ್ ಆಲ್ ಎಫಿಷಿಯನ್ಸಿ ಏನಿದೆ ಇದು ಕೂಡ ಕಡಿಮೆ ಆಗೋಗುತ್ತೆ. ಇದು ಒಂದು ಸೂಪರ್ ಕಾಂಪ್ಲೆಕ್ಸ್ ಟಾಪಿಕ್ ಅಂತಾನೆ ಹೇಳ್ಬೋದು. ಅದಕ್ಕೆ ನಾವ್ ಏನಾದ್ರೂ ಕೂಡ ಒಂದು ಇಂಪಾರ್ಟೆಂಟ್ ಡೀಟೇಲ್ಸ್ ನ ಮಿಸ್ ಮಾಡಿದೀವಿ ಅಥವಾ ಎಕ್ಸ್ಪ್ಲನೇಷನ್ಸ್ ನಲ್ಲಿ ಏನಾದ್ರೂ ಸೂಕ್ಷ್ಮ ವ್ಯತ್ಯಾಸ ಆಗಿದೆ ಅಂತಂದ್ರೆ ಅದನ್ನ ಕ್ಯಾಪ್ಚರ್ ಮಾಡದೇ ಇದ್ರೂ ಕೂಡ ನೀವೇನಾದ್ರೂ ಎಕ್ಸ್ಪರ್ಟ್ ಆಗಿದ್ರೆ ಅಥವಾ ನಿಮ್ಗೇನಾದ್ರೂ ವಿಷಯನ ಆಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಕಮೆಂಟ್ಸ್ ಅಲ್ಲಿ ನಮ್ಗೆ ತಿಳಿಸಿ. ಇನ್ನು ಅದಾನಿ ವರ್ಸಸ್ ರಿಲಯನ್ಸ್ ಈ ಪೆಟ್ರೋಕೆಮಿಕಲ್ಸ್ ಅಲ್ಲಿ ಯಾವ ರೀತಿ ಫೈಟ್ ಮಾಡ್ತಿದ್ದಾರೆ ಅಂತ ನೋಡೋಣ.
ಅದಾನಿ ಮತ್ತೆ ಪೆಟ್ರೋಕೆಮಿಕಲ್ಸ್ ಗೇಮ್ಗೆ ರಿಟರ್ನ್ ಮಾಡ್ತಿದ್ದಾರೆ ಗೊತ್ತಾ. ಇವರು ಥೈಲ್ಯಾಂಡ್ನ ಇಂಡೋರಾಮಾ ರಿಸೋರ್ಸಸ್ ಜೊತೆ ಜಾಯಿಂಟ್ ವೆಂಚರ್ನ ಶುರು ಮಾಡಿ ವೇಲರ್ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಕೂಡ ಶುರು ಮಾಡ್ತಿದ್ದಾರೆ. ಅಂದ್ರೆ ಇಂಡಿಯಾದಲ್ಲಿ ಲಾರ್ಜ್ ಸ್ಕೇಲ್ ಪೆಟ್ರೋಕೆಮಿಕಲ್ ಪ್ಲಾಂಟ್ಸ್ ಅನ್ನ ಸೆಟಪ್ ಮಾಡಬೇಕು ಅಂತ ಇವರೊಂದು ಗುರಿನ ಇಟ್ಕೊಂಡಿದ್ದಾರೆ. ಇನ್ನು ಈ ಸೆಕ್ಟರ್ ಅಲ್ಲಿ ನಾವು ನೋಡಿದಾಗ ಫಾಲ್ಸ್ ಸ್ಟಾರ್ಟ್ಸ್ ನ ಎದುರಿಸಿದಂತ ಈ ಕಂಪನಿಗೆ ಇದು ಒಂದು ಬೋಲ್ಡ್ ಮೂವ್ ಅಂತಾನೆ ಹೇಳ್ಬೋದು. ಇನ್ನು 2021 ರಲ್ಲಿ ಅದಾನಿ ಒಂದು ದೊಡ್ಡ 34,900 crore ಅಂದ್ರೆ ಕೋಲ್ ಟು PVC ಪ್ಲಾಂಟ್ ನ ಗುಜರಾತ್ ನ ಮುಂದ್ರಾದಲ್ಲಿ ಓಪನ್ ಪ್ಲಾನ್ ಮಾಡುವಂತ ಅನಾವರಣ ಮಾಡ್ಕೊಂಡಿತ್ತು. ಅಂದ್ರೆ ಅವರು ಇಯರ್ಲಿ 2 million tons PVC ನ ಪ್ರೊಡ್ಯೂಸ್ ಮಾಡಿ ಭಾರತದಲ್ಲಿ ಇಂಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿರೋದನ್ನ ಕಮ್ಮಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಯಾಕೆ ಅಂತಂದ್ರೆ ಈ PVC ಡಿಮ್ಯಾಂಡ್ ನಲ್ಲಿ ಏನಿಲ್ಲ ಅಂದ್ರೂ ಕೂಡ 60% ಇಂಪೋರ್ಟ್ ಮಾಡ್ತೀವಿ. ಆದ್ರೆ ಆ ಪ್ಲಾನ್ 2023ರಲ್ಲಿ ಸ್ಟಾಪ್ ಮಾಡಬೇಕಾಯ್ತು. ಯಾಕೆ ಗೊತ್ತಾ, ಹೈಡೆನ್ಬರ್ಗ್ ರಿಪೋರ್ಟ್ ಪ್ರಕಾರ ಈ ಒಂದು ಗ್ರೂಪ್ ನ ಫೈನಾನ್ಷಿಯಲ್ ಸ್ಕ್ರೂಟಿನಿಟಿ ನಾವು ನೋಡಿದ್ವಿ ಅಂತಂದ್ರೆ ಇದು ಸ್ಟಾರ್ಟ್ ಆಗಿದ್ರಿಂದನೇ ಇದೆಲ್ಲನೂ ಕೂಡ ಶುರುವಾಯಿತು. ಅವರು SBI ಇಂದ 15,000 ಕೋಟಿ ದುಡ್ಡನ್ನ ತಗೊಂಡು ಫೈನಾನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಅದು ಕೂಡ ವರ್ಕ್ ಆಗ್ಲಿಲ್ಲ. ಈಗ ಇಂಡೋರಾಮನ ಒಂದು ಎಕ್ಸ್ಪರ್ಟೈಸ್ ಇಂದ ಅದಾನಿ ಈ ಪ್ಲಾನ್ ನ ಶುರು ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅದಾನಿ ಈಗೇನೋ ಜಾಯಿನ್ ಆಗ್ತಿದೆ, ಆದ್ರೆ ರಿಲಯನ್ಸ್ ಈ ಫೀಲ್ಡ್ ನಲ್ಲಿ ಆಲ್ರೆಡಿ ಇದೆ. ಇವರು ದೊಡ್ಡ ಪ್ಲೇಯರ್ ಅಂತಾನೆ ಹೇಳ್ಬೋದು. ಇವರಿಬ್ಬರ ಮಧ್ಯೆ ಯಾವ ರೀತಿ ಟಕಾಫಾರ್ ನಡೆಯುತ್ತೆ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಹಾಗಿದ್ರೆ ಪೆಟ್ರೋಕೆಮಿಕಲ್ ಅಂತ ಅಂದ್ರೆ ಏನು? ಇನ್ನು ಪೆಟ್ರೋಕೆಮಿಕಲ್ಸ್ ಅಂತ ಹೇಳಿದ್ರೆ ಹೈಡ್ರೋಕಾರ್ಬನ್ ಇಂದ ಮಾಡಿರೋ ಕೆಮಿಕಲ್ ಪ್ರಾಡಕ್ಟ್ಸ್ ಅಂತ. ಇದನ್ನ ಮೋಸ್ಟ್ಲಿ ಕ್ರೂಡ್ ಆಯಿಲ್ಸ್ ಅಥವಾ ನ್ಯಾಚುರಲ್ ಗ್ಯಾಸ್ ಇಂದ ತಗೊಳ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದು ನಮ್ಮ ಮಾಡರ್ನ್ ಲೈಫ್ ನ ಬಿಲ್ಡಿಂಗ್ ಮಾಡೋದಕ್ಕೆ ಒಂದು ಬುನಾದಿ ಅಂತಾನೆ ಹೇಳ್ಬೋದು. ಇನ್ನು ಪೆಟ್ರೋಕೆಮಿಕಲ್ಸ್ ನಾವು ಎವ್ರಿ ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ ಗೊತ್ತಾ. ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಪ್ಯಾಕೇಜಿಂಗ್, ಮೆಡಿಸಿನ್ಸ್, ಎಲೆಕ್ಟ್ರಾನಿಕ್ಸ್, ಡಿಟರ್ಜೆಂಟ್ಸ್, ಕನ್ಸ್ಟ್ರಕ್ಷನ್ಸ್ ಮೆಟೀರಿಯಲ್ಸ್ ಮತ್ತೆ ತುಂಬಾ ಕನ್ಸ್ಯೂಮರ್ ಗೂಡ್ಸ್ ನ ಮಾಡೋದಕ್ಕೂ ಸಹ ನಾವು ಯೂಸ್ ಮಾಡ್ಕೊಳ್ತೀವಿ. ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಅಂದ್ರೆ, ಈಗ ಕ್ರೂಡ್ ಆಯಿಲ್ ನ ರಿಫೈನ್ ಅಂದ್ರೆ ಸಂಸ್ಕರಣೆ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ. ಅದೇನ್ ಮಾಡುತ್ತೆ, ಪೆಟ್ರೋಲ್ ಆಗಿ, ಡೀಸೆಲ್ ಆಗಿ ಮತ್ತೆ ಏವಿಯೇಷನ್ ಫ್ಯೂಯಲ್ ಅಂದ್ರೆ ವಿಮಾನಕ್ಕೆ ಬಳಸುವಂತಹ ಇಂಧನವಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಈ ಪ್ರಾಸೆಸ್ ನಲ್ಲಿ ನ್ಯಾಪ್ತಾ ಅಂತ ಏನ್ ಹೇಳ್ತೀವಿ, ಇದು ಇಥೇನ್ ಮತ್ತೆ ಪ್ರೊಪೇನ್ ತರಹದ ಒಂದು ಬೈ ಪ್ರಾಡಕ್ಟ್ಸ್ ಗಳು ಕೂಡ ಬರುತ್ತೆ. ಈ ಬೈ ಪ್ರಾಡಕ್ಟ್ಸ್ ಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಮೆಟ್ರೋಕೆಮಿಕಲ್ಸ್ಗೆ ಒಂದು ಫೀಡ್ ಸ್ಟಾಕ್ ಆಗಿ ಯೂಸ್ ಮಾಡ್ತಾರೆ. ಆಮೇಲೆ ಅದನ್ನ ಫರ್ದರ್ ಪ್ರಾಸೆಸ್ ಮಾಡಿ ಎಥಿಲೀನ್, ಪ್ರೊಪಿಲಿನ್ ಮತ್ತೆ ಬೆಂಜಿನ್ ತರಹ ಪ್ರಾಡಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಬೇಸಿಕಲಿ ಇದು ಪ್ಲಾಸ್ಟಿಕ್ಸ್ ಮತ್ತೆ ಸಿಂಥೆಟಿಕ್ ರಬ್ಬರ್ಸ್ ತರಹದ ಒಂದು ವಸ್ತುಗಳು ಯಾವ್ದೆಲ್ಲ ಇರುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಇನ್ಪುಟ್ ತರ ಯೂಸ್ ಮಾಡೋ ರೀತಿ ಬಳಸ್ತಾರೆ. ಇನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಏನಿದೆ ಇದನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಅವರು ಪೆಟ್ರೋಕೆಮಿಕಲ್ ಇಂಟೆನ್ಸಿಟಿ ಏನಿರುತ್ತೆ ಗೊತ್ತಾ, ಅದನ್ನ ರ್ಯಾಂಪ್ ಅಪ್ ಮಾಡ್ಕೊಳ್ತಾರೆ. ಅಂದ್ರೆ ಕ್ರೂಡ್ ಆಯಿಲ್ ಏನಿರುತ್ತೆ ಅದನ್ನ ಲೋ ಮಾರ್ಜಿನ್ ಫ್ಯೂಯಲ್ಸ್ ಬದಲಿಗೆ ಪೆಟ್ರೋಕೆಮಿಕಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಒಂದು ಮಾಡೆಲ್ ನಲ್ಲಿ ಎಕ್ಸ್ಪೋರ್ಟ್ ಅಂತಾನೆ ಹೇಳ್ಬೋದು. ಅವರ ಜಾಮ್ನಗರ ಫೆಸಿಲಿಟಿ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಫೈನರಿ ಗೊತ್ತಾ, ಅಂದ್ರೆ ವಿಶ್ವದ ಅತಿ ದೊಡ್ಡ ಸಂಸ್ಕಾರನಗರ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ರೀ, ಅದು ಫುಲ್ಲಿ ಇಂಟಿಗ್ರೇಟೆಡ್ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್. ಇದರ ಕೆಪಾಸಿಟಿ ಏನಿಲ್ಲ ಅಂದ್ರೂ ಕೂಡ 30 million tons per year ಅಂದ್ರೆ ಪ್ರತಿ ವರ್ಷಕ್ಕೆ 30 million tons ಅನ್ನ ಇದು ಇಟ್ಕೊಳ್ಬಹುದು. ಅದಕ್ಕೆ ರಿಫೈನರೀಸ್ ಮತ್ತೆ ಪೆಟ್ರೋಕೆಮಿಕಲ್ ಪ್ಲಾಂಟ್ಸ್ ಏನಿದೆ ಇದನ್ನ ಒಂದೇ ಕಡೆ ಬಿಲ್ಡ್ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಇದು ತುಂಬಾ ಚೀಪರ್ ಮತ್ತೆ ಎಫಿಷಿಯಂಟ್ ಕೂಡ ಆಗಿರತ್ತೆ. ಇನ್ನು ನಮ್ಮ ಭಾರತ ಪೆಟ್ರೋಕೆಮಿಕಲ್ ಭೂಮ್ಗೆ ಯುನೀಕ್ ಆಗಿ ಪೋಸ್ಟ್ ಆಗ್ತಿದೆ ಗೊತ್ತಾ. ಕಂಟ್ರಿನ ಪೆಟ್ರೋಕೆಮಿಕಲ್ ಕನ್ಸಪ್ಷನ್ ಪರ್ ಕ್ಯಾಪಿಟಾ ನೋಡಿದ್ವಿ ಅಂತಂದ್ರೆ ಕೇವಲ 10 kilograms. ಅಂದ್ರೆ ಗ್ಲೋಬಲ್ ಆವರೇಜ್ ಅಲ್ಲಿ ನಾವು ನೋಡಿದಾಗ 30 kilograms ನಲ್ಲಿ ಅಂದ್ರೆ 1/3 ಮಾತ್ರ ಇದೆ. ಇದು ನಮ್ಮ ಭಾರತ ಸರ್ಕಾರ ಈ ಒಂದು ಆಪರ್ಚುನಿಟಿ ಬಗ್ಗೆ ಗಮನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಇದು ನಮ್ಮ ಇಂಡಿಯಾನ ಪೆಟ್ರೋಕೆಮಿಕಲ್ ಕೆಪಾಸಿಟಿನ 46 million tons per yearಗೆ ಅಂದ್ರೆ 2030ರ ಒಳಗೆ ಡಬಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದೆ. ಇದು ಡೊಮೆಸ್ಟಿಕ್ ಡಿಮ್ಯಾಂಡ್ ನ ಮೀಟ್ ಮಾಡೋದು ಮಾತ್ರ ಅಲ್ಲ, ಇಂಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿರೋದು ಸಹ ತುಂಬಾನೇ ಕಡಿಮೆ ಆಗುತ್ತೆ. ಇನ್ನು ಇಂಡಿಯಾ ಈಗ 60% PVC ನೀಡ್ಸ್ ಏನಿದೆ ಇದನ್ನ ಇಂಪೋರ್ಟ್ ಮಾಡ್ಕೊಳ್ತಿದೆ. ಮತ್ತೆ ಕೆಮಿಕಲ್ ಇಂಪೋರ್ಟ್ಸ್ ಗೆ ಇಯರ್ಲಿ $87 billion ಅಷ್ಟು ಖರ್ಚು ಮಾಡ್ತಿದೆ ಗೊತ್ತಾ. ಆದ್ರೆ ಈ ಗ್ರೋತ್ ಜೊತೆ ಚಾಲೆಂಜಸ್ ಗಳು ಸಹ ಇದೆ. ಇಂಡಿಯಾ ಇನ್ನು ರಿಫೈನರಿ ಇಂಟಿಗ್ರೇಟೆಡ್ ಪೆಟ್ರೋಕೆಮಿಕಲ್ ಪ್ರೊಡಕ್ಷನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ಇದು 80% ಪ್ರೊಡಕ್ಷನ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇದರಿಂದ ಕಾಸ್ಟ್ ಎಫಿಷಿಯನ್ಸಿ ಇದ್ರೂ ಕೂಡ ದೇಶದ ಡೌನ್ ಸ್ಟ್ರೀಮ್ ಡೆರಿವೇಟಿವ್ಸ್, ಹೈ ವ್ಯಾಲ್ಯೂ ಸ್ಪೆಷಾಲಿಟಿ ಕೆಮಿಕಲ್ಸ್ ತರ ಇರುವಂತ ವಸ್ತುಗಳನ್ನ ಇಂಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ ತುಂಬಾ ಪ್ರಾಫಿಟಬಲ್ ಆಗಿದೆ ಗೊತ್ತಾ. ಕ್ರೂಡ್ ಆಯಿಲ್ ನ ಟ್ರಾನ್ಸ್ಪೋರ್ಟ್ ಫ್ಯೂಯಲ್ಸ್ ತರ ಪೆಟ್ರೋಲ್ ಮತ್ತೆ ಡೀಸೆಲ್ ಗೆ ರಿಫೈನ್ ಮಾಡೋದು ಅಂದ್ರೆ ಲೋ ಮಾರ್ಜಿನ್ ಬಿಸ್ನೆಸ್ ಅಂತ ಏನ್ ಹೇಳ್ತೀವಿ. ಅಂದ್ರೆ ನ್ಯಾಪ್ತಾ ತರ ಫೀಡ್ ಸ್ಟಾಕ್ ನ ಎಥಿಲೀನ್ ಮತ್ತೆ ಪ್ರೊಪಿಲಿನ್ ಅಂತ ಏನ್ ಹೇಳ್ತೀವಿ ಅದನ್ನ ಕನ್ವರ್ಟ್ ಮಾಡೋದು. ಇದನ್ನ ಕನ್ವರ್ಟ್ ಮಾಡ್ತಿದೀವಿ ಅಂತಂದ್ರೆ ಆಬ್ವಿಯಸ್ಲಿ ಫಾರ್ ಬೆಟರ್ ರಿಟರ್ನ್ ಸಿಗುತ್ತೆ, ಹೆಚ್ಚಿನ ಲಾಭ ಕೊಡುತ್ತೆ. ಅದಕ್ಕೆ ಆಯಿಲ್ ರಿಫೈನರೀಸ್ ವರ್ಲ್ಡ್ ವೈಡ್ ಪೆಟ್ರೋಕೆಮಿಕಲ್ಸ್ ಕಡೆಗೆ ಶಿಫ್ಟ್ ಆಗ್ತಿದೆ ಗೊತ್ತಾ.
ಇನ್ನು ಮೆಕಿನ್ಸಿಯಿಂದ ಬಂದಿರೋ ರಿಪೋರ್ಟ್ ಪ್ರಕಾರ ಪೆಟ್ರೋಕೆಮಿಕಲ್ಸ್ 80% ರಿಫೈನಿಂಗ್ ಕೆಪಾಸಿಟಿ ಇನ್ವೆಸ್ಟ್ಮೆಂಟ್ಗೆ ಒಂದು ಅಕೌಂಟ್ ಅನ್ನ ಮಾಡಬಹುದು. ಯಾಕೆ ಅಂದ್ರೆ ಕಂಪನೀಸ್ ತಮ್ಮ ಫ್ಯೂಚರ್ ನ ಸೆಕ್ಯೂರ್ ಮಾಡ್ಕೊಳ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA ಈ ಒಂದು ಪ್ರಾಜೆಕ್ಟ್ ನಾವು ನೋಡ್ತಿದೀವಿ ಅಂತಂದ್ರೆ ಪೆಟ್ರೋಕೆಮಿಕಲ್ಸ್ 2030 ರವರೆಗೆ ಆಯಿಲ್ ಡಿಮ್ಯಾಂಡ್ ಅಲ್ಲಿ ಫಾಸ್ಟ್ ಗ್ರೋಯಿಂಗ್ ಸೆಗ್ಮೆಂಟ್ ಆಗುತ್ತೆ ಅಂತಾನು ಕೂಡ ಹೇಳ್ತಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತೆ ರಿನ್ಯೂವಬಲ್ ಎನರ್ಜಿಯಿಂದ ಫ್ಯೂಯಲ್ಸ್ ನ ಡಿಮ್ಯಾಂಡ್ ನಿಧಾನ ಆದ್ರೂ ಕೂಡ ಇನ್ನು ಪೆಟ್ರೋಕೆಮಿಕಲ್ ನ ಡಿರೈವ್ಡ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ಇಂಡಿಸ್ಪೆನ್ಸಿಬಲ್ ಆಗಿರುತ್ತೆ. ಸ್ಮಾರ್ಟ್ ಫೋನ್ ನ ಪ್ಲಾಸ್ಟಿಕ್ ಕೇಸಿಂಗ್ ಇಂದ ವಿಂಡ್ ಟರ್ಬೈನ್ ಬ್ಲೇಡ್ಸ್ ನಲ್ಲಿರೋ ಈ ಪಾಲಿಮರ್ಸ್ ವರೆಗೂ ಕೂಡ ಪೆಟ್ರೋಕೆಮಿಕಲ್ಸ್ ಈ ಮಾಡರ್ನ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಒಂದು ಬ್ಯಾಕ್ ಬೋನ್ ಆಗಿರುತ್ತೆ ಗೊತ್ತಾ. ಇನ್ನು ಭಾರತದ ಪೆಟ್ರೋಕೆಮಿಕಲ್ ಆಂಬಿಷನ್ಸ್ಗೆ ಈ ಗ್ಲೋಬಲ್ ಪ್ಲೇಯರ್ಸ್ ಇಂದ ಕಾಂಪಿಟೇಷನ್ ಸಹ ಇದೆ. ಮಿಡಲ್ ಈಸ್ಟ್ ನಲ್ಲಿ ನ್ಯಾಚುರಲ್ ಗ್ಯಾಸ್ ಜಾಸ್ತಿ ಇರೋದ್ರಿಂದ ಫೀಡ್ ಸ್ಟಾಕ್ ಅಡ್ವಾಂಟೇಜ್ ಕೂಡ ಇದೆ. ಚೈನಾ ಒಂದು ಡಾಮಿನೆಂಟ್ ಪ್ಲೇಯರ್ ಆಗಿ ಹೊರ ಹೊಮ್ತಿರೋದು ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತದೆ. ಕನ್ಸ್ಯೂಮರ್ ಮತ್ತೆ ಪ್ರೊಡ್ಯೂಸರ್ ತರ ಇವರಂತೂ ಇದ್ದಾರೆ. ಆದ್ರೆ ಚೈನಾಸ್ ರೀಸೆಂಟ್ ಎಕನಾಮಿಕ್ ಸ್ಲೋ ಡೌನ್ ಇಂದ ಎಕ್ಸೆಸ್ ಪೆಟ್ರೋಕೆಮಿಕಲ್ ಕೆಪಾಸಿಟಿ ಆಗಿದೆ ಅಂತ ಹೇಳ್ಬೋದು. ಇದರಿಂದ ಚೀಪರ್ ಎಕ್ಸ್ಪೋರ್ಟ್ಸ್ ಏನಾಗುತ್ತೆ ಗೊತ್ತಾ, ಭಾರತದ ಮಾರ್ಕೆಟ್ಸ್ ನಲ್ಲಿ ಒಂದು ದೊಡ್ಡ ಪ್ರವಾಹನೇ ತಗೊಂಡ್ ಬರುತ್ತೆ. ICRA ಇಂದ ಬಂದಿರೋ ರಿಪೋರ್ಟ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಓವರ್ಸಿ ಪ್ರೊಡ್ಯೂಸರ್ಸ್ ಡಂಪಿಂಗ್ ಇಂದ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಮಾರ್ಜಿನ್ ಮೇಲೆ ಒಂದು ಪ್ರೆಷರ್ ಬರ್ತಿದೆ ಗೊತ್ತಾ. ಮೋರ್ ಓವರ್ ಸಸ್ಟೈನಬಿಲಿಟಿ ಕನ್ಸರ್ನ್ಸ್ ಇಂಡಸ್ಟ್ರಿ ಚೇಂಜ್ ಆಗೋದ್ರಿಂದ ಸರ್ಕ್ಯುಲರ್ ಎಕಾನಮಿ ಕಡೆಗೆ ವರ್ಲ್ಡ್ ಮೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದು ಪ್ಲಾಸ್ಟಿಕ್ ವೇಸ್ಟ್ ನ ಕಡಿಮೆ ಮಾಡೋದು ಮತ್ತೆ ಮಟೀರಿಯಲ್ಸ್ ರೀಯೂಸ್ ಮಾಡೋದಕ್ಕೆ ಒಂದು ಎಂಪಸೈಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದು ಕಂಪನೀಸ್ಗೆ ಇನೋವೇಟ್ ಮಾಡೋದಕ್ಕೆ ಫೋರ್ಸ್ ಮಾಡುತ್ತೆ. ಇಂಡಿಯಾದಲ್ಲಿ ಒಂದು ಚಾಲೆಂಜ್ ಮತ್ತೆ ಆಪರ್ಚುನಿಟಿ ಕೂಡ ಅಂತಾನು ಕೂಡ ಹೇಳ್ಬೋದು. ಸಸ್ಟೈನಬಲ್ ಪೆಟ್ರೋಕೆಮಿಕಲ್ ಪ್ರೊಡಕ್ಷನ್ಗೆ ಒಂದು ಲೀಪ್ ಅಂದ್ರೆ ಮುಂದೆ ಹೋಗೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಕೂಡ ಬಂದಿದೆ. ರಿಲಯನ್ಸ್ ಮತ್ತೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನ ನೋಡಿದ್ವಿ ಅಂತಂದ್ರೆ ಈಗ ಅದಾನಿಗೆ ಪೆಟ್ರೋಕೆಮಿಕಲ್ಸ್ಗೆ ಎಕ್ಸ್ಪ್ಯಾಂಡ್ ಮಾಡೋದು ಲಾಜಿಕಲ್ ಸ್ಟೆಪ್ ಆಗಿದೆ ಗೊತ್ತಾ. ಅಂದ್ರೆ ಟ್ರಾನ್ಸ್ಪೋರ್ಟ್ ಫ್ಯೂಯಲ್ ಡಿಮ್ಯಾಂಡ್ ಸ್ಥಿರ ಆಗಬೇಕು ಅಂತ ಶುರು ಮಾಡಿರೋದ್ರಿಂದ ಈ ಕಂಪನೀಸ್ಗಳು ತಮ್ಮ ಒಂದು ರಿಫೈನರಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದನ್ನ ಯೂಸ್ ಮಾಡಿಕೊಂಡು ಹೈಯರ್ ಮಾರ್ಜಿನ್ ಪೆಟ್ರೋಕೆಮಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಿದೆ. ಇನ್ನು ರಿಲಯನ್ಸ್ ನ ಜಾಮ್ನಗರ್ ಕಾಂಪ್ಲೆಕ್ಸ್ ನ ನೋಡಿದ್ವಿ ಅಂತಂದ್ರೆ ಇದರ ಒಂದು ಸ್ಟ್ರಾಟಜಿಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ರಿಫೈನಿಂಗ್ ಮತ್ತೆ ಪೆಟ್ರೋಕೆಮಿಕಲ್ ಪ್ರೊಡಕ್ಷನ್ ನ ಒಂದು ಇಂಟಿಗ್ರೇಟೆಡ್ ಮಾಡಿದ್ವಿ ಅಂತಂದ್ರೆ ಪ್ರಾಫಿಟ್ ನ ಸಹ ನಾವು ಆಪ್ಟಿಮೈಸ್ ಮಾಡ್ಕೊಳ್ಬಹುದು. ಅದಾನಿನ ನ್ಯೂ ವೆಂಚರ್ ಇಂಡೋರಾಮಾ ಜೊತೆ ಕೊಲಾಬ್ರೇಟ್ ಮಾಡ್ತಿರೋದು ಇದನ್ನ ಕೂಡ ತೋರಿಸುತ್ತೆ. ಹಾಗೇನೆ ಪೆಟ್ರೋಕೆಮಿಕಲ್ ಮೇಲೆ ಫೋಕಸ್ ಮಾಡ್ತಿರೋದ್ರಿಂದ ಈ ಗ್ರೂಪ್ ತನ್ನ ಒಂದು ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ತಿದೆ. ಮತ್ತೆ ಹೈ ಗ್ರೋತ್ ಇಂಡಸ್ಟ್ರಿಲಿ ನಾವು ನೋಡಿದ್ವಿ ಅಂತಂದ್ರೆ ಇದರ ಪೊಸಿಷನ್ ಸಹ ತುಂಬಾನೇ ಸ್ಟೇಬಲ್ ಆಗಿದೆ ಗೊತ್ತಾ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಡಿಸೆಂಬರ್ ನಲ್ಲಿ ವೆಜಿಟೇರಿಯನ್ ಥಾಲಿ ಬೆಲೆ 6% ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. ಅಂದ್ರೆ 31 ರೂಪೀಸ್ 60 ಆಗಿದೆ ಅಂತ. ಇನ್ನು ನಾನ್ ವೆಜಿಟೇರಿಯನ್ ಥಾಲಿನ ನೋಡ್ತಿದೀವಿ ಅಂತಂದ್ರೆ ಅದ್ರ ಬೆಲೆ 12% ಜಾಸ್ತಿ ಆಗಿದೆ. 63 ರೂಪೀಸ್ 30 ಆಗಿದೆ ಅಂತ. ಅಂದ್ರೆ ಪೊಟ್ಯಾಟೊ, ಟೊಮೊಟೊ ಮತ್ತೆ ಚಿಕನ್ ಇದ್ರ ಎಲ್ಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇದರ ಥಾಲಿ ಬೆಲೆನೂ ಕೂಡ ಜಾಸ್ತಿ ಆಗಿದೆ. ಇನ್ನು ಮಂತ್ ಆನ್ ಮಂತ್ ನೋಡಿದ್ವಿ ಅಂತಂದ್ರೆ ವೆಜ್ ಥಾಲಿ ಬೆಲೆ 3% ಕಮ್ಮಿ ಆಗಿದೆ. ಆದ್ರೆ ನಾನ್ ವೆಜ್ ಥಾಲಿ 3% ಜಾಸ್ತಿ ಆಗಿದೆ ಗೊತ್ತಾ. ಇದರಿಂದ ಫುಡ್ ಇನ್ಫ್ಲೇಷನ್ ಅಂದ್ರೆ ಆಹಾರದ ಹಣದುಬ್ಬರ ಏನಿದೆ ಇನ್ನೂ ಜಾಸ್ತಿ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ನಂಬರ್ 2, ಸ್ಪೆಷಾಲಿಟಿ ಸ್ಟೀಲ್ಗೆ ಸೆಕೆಂಡ್ ಪೇಸ್ ಅಂದ್ರೆ PLI ಸ್ಕೀಮ್ ಅಂತ ಏನ್ ಹೇಳ್ತೀವಿ ಇದು ಶುರುವಾಗಿದೆ ಅಂತಾನೆ ಹೇಳ್ಬೋದು. 6322 ಕ್ರೋರ್ ಬಡ್ಜೆಟ್ ನಲ್ಲಿ ಇಂಡಿಯಾದ ಒಂದು ಇಂಪೋರ್ಟ್ ನ ಕಡಿಮೆ ಮಾಡಿ ಸೆಲ್ಫ್ ರಿಲಯಂಟ್ ಅಂತ ಏನ್ ಹೇಳ್ತೀವಿ ಅದು ಆಗ್ಬೇಕು ಅಂತ ಹೆಲ್ಪ್ ಮಾಡ್ತಿದೆ. ಇನ್ನು ಇನ್ವೆಸ್ಟ್ಮೆಂಟ್ ಥ್ರೆಶೋಲ್ಡ್ಸ್ ನ ಕಡಿಮೆ ಮಾಡ್ತಿರೋದ್ರಿಂದ ಈ ಸ್ಕೀಮ್ ನ ಎಕ್ಸ್ಪ್ಯಾಂಡೆಡ್ ಡೌನ್ ಸ್ಟ್ರೀಮ್ ಕೆಪಾಸಿಟಿ ಮತ್ತೆ ಗ್ಲೋಬಲ್ ಲೀಡರ್ಶಿಪ್ ಅಂತ ಏನ್ ಹೇಳ್ತೀವಿ ಇದರ ಒಂದು ಫೋಕಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ನಂಬರ್ 3, ನುವಾಕೋ ವಿಸ್ಟಾಸ್ ವಜ್ರದ ಸಿಮೆಂಟ್ ನ ಅಕ್ವೈರ್ ಮಾಡ್ಕೊಂಡಿದೆ. ಇದರಿಂದ ಅದರ ಕೆಪಾಸಿಟಿ 6 MTPA ಅಂದ್ರೆ ಮಿಲಿಯನ್ ಟನ್ ಪವರ್ ಆನಮ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇದರಿಂದ 31 MTPA ಗೆ ಏರ್ಕೊಂಡಿದೆ ಗೊತ್ತಾ. ಇನ್ನು ನಾವು ನವೀಕರಣ ಪ್ಲಾನ್ ಏನಾದ್ರು ನೋಡ್ತಿದೀವಿ ಅಂತಂದ್ರೆ ಇದನ್ನ ಜಾಸ್ತಿ ಮಾಡಿರೋದ್ರಿಂದ ಈ ಡೀಲ್ ನುವಾಕೋನ ಒಂದು ಇಂಡಿಯಾದಲ್ಲಿ 5th ಲಾರ್ಜೆಸ್ಟ್ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಆಗಿ ಕೂಡ ಮಾಡ್ತಾ ಇದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಇನ್ಫಾರ್ಮ್ಡ್, ಸ್ಟೇ ಕಾಶಿಯಸ್. ಮುಂದಿನ ವಿಡಿಯೋದಲ್ಲಿ ನಾನು ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.